ಹಲೋ ದುರ್ಗಾ, ಹೇಗಿದ್ಯಾ? ಚೆನ್ನಾಗಿ ನಿದ್ದೆ ಬಂತಾ? ಸತ್ಯ ಗೊತ್ತಾದ್ಮೇಲೆ ನಿನ್ನ ಹೃದಯ ಒಡೆದು ಹೋಗಿರ್ಬೇಕು ಅಲ್ವಾ? ಅಯ್ಯೋ ಪಾಪ, ಬೇಜಾರಾಯ್ತಾ ದುರ್ಗಾ? ನೋವಾಗ್ತಾ ಇದೆಯಾ ದುರ್ಗಾ? ಹಸುವಿನ ವೇಸ್ಟಲ್ಲಿರೋ ಮೃಗ ನೀನು ಅಂತ ಗೊತ್ತಾಗ್ತಿದೆ. ಎಲ್ಲರೂ ಎದುರುಗಡೆ ಎಷ್ಟೊಂದು ನಾಟಕ ಮಾಡ್ತೀಯಲ್ಲ. ನಮ್ಮಕ್ಕನ ಕೊಲೆ ಮಾಡಿ ನಮ್ಮಪ್ಪಗೆ ಹುಚ್ಚಿಡ್ಸಿ ನನ್ನ ಇಡೀ ಸಂಸಾರನೇ ನಾಶ ಮಾಡಿದ್ಯಲ್ಲ. ಏನು ಮಾಡೇ ಇಲ್ಲ ಅನ್ನೋ ತರ ಆಡ್ತಿದ್ಯಲ್ಲ ನಿನ್ನ. ಹೊಸ್ಗೆ ಪುಟ್ ಮೇಡಮ್ಗೆ ಯಾವತ್ತಿದ್ರು ಅಪಾಯನೇ. ವರೆ ವಾ, ನಾಟ್ ಬ್ಯಾಡ್. ಕೊನೆಗೂ ನಿನಗೆ ಅರ್ಧ ವಿಷಯ ಆದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅರ್ಧ ವಿಷಯನಾ? ಏನ್ ಹೇಳ್ತಿದ್ಯಾ? ಇನ್ನು ಏನ್ ಬಾಕಿ ಇದೆ? ಅಕ್ಕ, ಏನ್? ನನಗೂ ಗೊತ್ತಿಲ್ಲ ದುರ್ಗಾ. ನನಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ನಾನು ಈಗಾಗಲೇ ನಿನಗೆ ಹೇಳಾಗಿದೆ. ಇಟ್ಸ್ ಓಕೆ ದುರ್ಗಾ, ಇಟ್ಸ್ ಓಕೆ. ಇನ್ನು ಉಳಿದಿರೋ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿನ್ಗಿನ್ನೂ ಸಾಕಷ್ಟು ಸಮಯ ಇದೆ. ಹೋಗ್ತಾ 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 ನಿಧಾನವಾಗಿ ಎಲ್ಲ ನಿನಗೆ ಅರ್ಥ ಆಗತ್ತೆ. ಯೋಚನೆ ಮಾಡಬೇಡ. ಆಗ್ಲೂ ಕೂಡ ನೀನು ಇದೇ ಥರ ಕಕ್ಕ ಬಿಕ್ಕಿಯಾಗಿ ಹೆದರ್ಕೊಂಡು ಅಳ್ತಾ ಇರು. ಏಯ್, ಹೋಗ್ತಾ ಹೋಗ್ತಾ ಗೊತ್ತಾಗೋ ಮಾತೇ ಇಲ್ಲ. ಇವತ್ತೇ ಈಗ್ಲೇ ನಿನ್ನ ಅಸಲಿ ಮುಖ ಏನು ಅನ್ನೋದನ್ನ ಈ ಮನೆಯವ್ರ ಮುಂದೆ ನಾನ್ ಬಿಚ್ಚಿಡ್ತೀನಿ. ನಿನ್ಗೆಲ್ಲ ಸತ್ಯಗಳನ್ನ ಬಾಸ್ ಮುಂದೆ ಹೇಳಿ ಇವತ್ತೇ ನಿನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ನೋಡ್ತಾ ಇರು. ಮಾಡ್ಬೇಕಾ? ನನ್ನ ತಂಗಿಗೇನಾದ್ರೂ ಮಾಡಿದ್ರೆ? ಅಂಬಿಕಾ, ಡೋಂಟ್ ವರಿ. ನಿನ್ನ ತಂಗಿಗೆ ನಾನು ಏನೂ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ದುರ್ಗಾಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ದುರ್ಗಾ, ನೀನೀಗ ಶರತ್ಗೆ ಎಲ್ಲ ಸತ್ಯನೂ ಹೇಳ್ತಾ ಇದೆಯಾ ಅಲ್ವಾ? ನೀನು ಸತ್ಯ ಹೇಳಿದ್ಮೇಲೆ ಏನಾಗಬಹುದು ಅನ್ನೋ ಭವಿಷ್ಯನ ನಾನೀಗ ನಿನಗೆ ತೋರಿಸ್ತೀನಿ. ಇದು ಈ ಮಾಳ್ವಿಕಾ ನಿನಗೆ ಮಾಡ್ತಾರೋ ಫೇವರ್ ಅಂತ ತಿಳ್ಕೊ. ನೀನು ಅದನ್ನು ನೋಡಿದ ಮೇಲೆ ನೀನು ಶರತ್ಗೆ ಸತ್ಯ ಹೇಳಬೇಕು ಅಂತ ಅನ್ಸಿದ್ರೆ ಹೇಳು, ನನಗೆ ಯಾವ ತೊಂದರೆನೂ ಇಲ್ಲ. ಬೋಸು, ನನ್ನ ನಂಬಿ ಬೋಸು. ನಿಮ್ಮಮ್ಮ ನೀವ್ ಅನ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲ. ಅವಳಿಗೆ ಮಾಟ ಮಂತ್ರ ಗೊತ್ತು. ಅವಳೊಬ್ಳು ಮಾಯಾವಿ, ರಾಕ್ಷಸಿ ಬೋಸು. ನಿಮ್ ಹೆಂಡತಿ ನಮ್ಮ ಅಕ್ಕನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದೇ ಮಾಳ್ವಿಕಾ. ಅಷ್ಟೇ ಅಲ್ಲ ಬೋಸು, ನಮ್ ಪುಟ್ ಮೇಡಮ್ಗೆ ತೊಂದರೆ ಕೊಡ್ತಾ ಇರೋದು, ದಾಕ್ಷಿಣ್ಯತೆನ ಸಾಯಿಸಕ್ ನೋಡ್ತಿರೋದು, ಎಲ್ಲ ಮಾಡ್ತಿರೋದು ಮಾಳ್ವಿಕಾನೆ. ಬೋಸು, ಅವಳು ಈಗ್ಲೇ ಈ ಕೂಡ್ಲೇ ಮನೆಯಿಂದ ಆಚೆ ಕಳಿಸಿ. ದುರ್ಗಾ, ಏನ್ ಮಾತಾಡ್ತಾ ಇದ್ಯಾ ನೀನ್? ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದ್ಯಾ? ಅಮ್ಮನ ಬಗ್ಗೆ ಆರೋಪ ಮಾಡ್ತಾ ಇದ್ಯಾ? ಅಯ್ಯೋ ಬೋಸು, ನಾನು ಸುಳ್ಳು ಹೇಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಅವಳು ತಾಯಿ ಅಲ್ಲ, ರಾಕ್ಷಸಿ. ದುರ್ಗಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬೋಸು, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ದುರ್ಗಾ, ನಿನಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಂತ ನನ್ನ ಬಗ್ಗೆ ಇಷ್ಟೊಂದು ಕಟ್ಟುಕತೆ ಕಟ್ಟಿ ಇಂಥ ದೊಡ್ಡ ಆರೋಪ ಹೊರಿಸ್ತಾ ಇದೆಯಲ್ಲ, ಇದು ಸರಿ ನಮ್ಮ ದುರ್ಗಾ? ಶರತ್, ನಾನು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲಪ್ಪ. ಆದ್ರೆ ನೀನೇ ಯೋಚನೆ ಮಾಡು ಮಗನೆ. ದುರ್ಗಾ ಹೇಳೋ ತರ ನಾನು ನಿಜವಾಗ್ಲೂ ಕೆಟ್ಟೋಳೆ ಆಗಿದ್ದಿದ್ರೆ ನಿನ್ನ ಶಾನ್ವಿನ ನಾನು ಅಷ್ಟೊಂದು ಪ್ರೀತಿಸ್ತಾ ಇದ್ನ. ಈ ಇಡೀ ಕುಟುಂಬನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಾ ಇದ್ನ. ಶರತ್, ಹೇಳೋ. ನನಗ್ ಸ್ವಂತ ಮಕ್ಕಳಾದ್ರೆ ನಿಮ್ಮೇಲಿರೋ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಭಯಕ್ಕೆ ನನ್ನ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲಪ್ಪ. ನಿಮ್ಮನ್ನೇ ನನ್ನ ಸ್ವಂತ ಮಕ್ಕಳು ಅಂತ ಅಂದುಕೊಂಡಿದ್ದೀನಿ. ಹೀಗಿರುವಾಗ ಈ ದುರ್ಗಾ ನನ್ನ ಬಗ್ಗೆ ಸಾಕ್ ಮಾಡಿ ನಿನ್ನ ನಾಟಕನ. ಬೋಸು, ಇವಳ ಕಣ್ಣೀರಿಗೆ ನೀವು ಕರಗಬೇಡಿ. ಇವಳೊಬ್ಳು ವಿಷ ತುಂಬಿರೋ ಹಾವು.
ಏನಮ್ಮ ದುರ್ಗಾ, ನನ್ನನ್ನ ಹಾವು ಅಂತ್ಯ, ರಾಕ್ಷಸಿ ಅಂತ್ಯ, ಮಾಯಾವಿ ಅಂತ್ಯ. ಇದರಲ್ಲಿ ಒಂದು ರೂಪನಾದ್ರೂ ನನ್ನಲ್ಲಿ ಕಂಡಿದಾರ ಅಂತ ನನ್ನ ಮಕ್ಕಳನ್ನ ಕೇಳು. ಯಾಕಮ್ಮ ದುರ್ಗಾ, ಸುಂದರವಾಗಿರೋ ಈ ನನ್ನ ಸಂಸಾರದಿಂದ ನನ್ನನ್ನು ದೂರ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ, ಇದು ನ್ಯಾಯನಾ? ಬೇಡಮ್ಮ ದುರ್ಗಾ, ಪ್ಲೀಸ್ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಬೇಡ ದುರ್ಗಾ, ದೂರ ಮಾಡಬೇಡ. ಬಾಸು, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ನಾಟಕ ನಂಬೇಡಿ ಬಾಸು, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾಟಕ ಮಾಡಬೇಡ ನೀನು. ದುರ್ಗಾ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನೋಡು, ಅಮ್ಮ ಅಳ್ತಾ ಇದ್ದಾರೆ. ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇನ್ನೊಂದ್ಸಲ ಅಮ್ಮನ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡಿದ್ರೆ ಮನುಷ್ಯನಾಗಿರಲ್ಲ. ಬಾಸು ಪ್ಲೀಸ್ ಬಾಸು, ನನ್ನ ಮಾತು ಕೇಳಿ. ಕೇಳಲ್ಲ. ಅಮ್ಮನ ಬಗ್ಗೆ ನಿನ್ಗೇನು ಗೊತ್ತು? ತಾಯಿ ಕಳ್ಕೊಂಡು ಅನಾಥರಾಗಿದ್ದು ನಮ್ಗೆ ತುತ್ತಿಟ್ಟು ಸಾಕಿ ಸಲಹಿದ್ದು ಈ ಮಾಳ್ವಿಕ ಅಮ್ಮ. ನಮಗೋಸ್ಕರ ಇಡೀ ಜೀವನನೇ ಮುಡುಪಾಗಿಟ್ಟಿರೋ ಈ ಅಮ್ಮನ್ನ ಆಟಗಾತಿ, ಕೊಲೆಗಾತಿ ಅಂತ್ಯ. ಇಂಥ ಅಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕಾ? ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ಅವರಲ್ಲ, ನೀನು. ದುರ್ಗಾ, ಇನ್ ಮುಂದೆ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. Get out! ಅಂಬಿಕಾ, ದುರ್ಗಂಗ್ ಏನೂ ಆಗಿಲ್ಲ. ಜಸ್ಟ್ ಒಂದು ಸಣ್ಣ ಶಾಕ್ ಕೊಟ್ಟೆ ಅಷ್ಟೆ. ಏನ್ ದುರ್ಗಾ, ಈಗಲಾದ್ರೂ ಅರ್ಥ ಆಯ್ತಾ ದುರ್ಗಾ? ಸತ್ಯ ಹೇಳಿದ್ರೆ ನನ್ನ ಮಗ ಏನೆಲ್ಲ ಮಾತಾಡ್ಬೋದು, ನಿನ್ ಜೊತೆ ಹೇಗೆ ನಡ್ಕೋಬಹುದು ಅಂತ ಹೇಳ್ತೀಯಾ? ಸತ್ಯ ಹೇಳ್ತೀಯಾ? ಈಗ ನಾನು ನಿನಗೆ ತೋರಿಸಿದ್ದು ಬರೀ ಟ್ರೈಲರ್ ಅಷ್ಟೇ. ಇದನ್ನ ನೋಡಿದ್ಮೇಲೂ ನೀನೇನಾದ್ರೂ ಶರತ್ಗೆ ಸತ್ಯ ಹೇಳಿದ್ರೆ ಇನ್ನೂ ಏನೇನೆಲ್ಲ ಅನಾಹುತಗಳಾಗತ್ತೆ ಅನ್ನೋದನ್ನ ನೀನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಶರತ್ ಅಷ್ಟೇ ಅಲ್ಲ, ನಿನ್ನ ಪುಟ್ಟ ಮೇಡಮು, ಜಗನ್ನಾಥ್, ಶಾನ್ವಿ ಎಲ್ಲರೂ, ಈ ಮನೇಲಿರೋರು ಎಲ್ಲರೂ ನಿನ್ನನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಬಗ್ಗೆನೇ ಅಸಹ್ಯ ಪಟ್ಕೊಂಡು ನಿನ್ನನ್ನು ಕುತ್ಕೆಡ್ದು ಈ ಮನೆಯಿಂದ ಆಚೆ ತಪ್ತಾರೆ. ಸತ್ಯಕ್ಕೆ ತುಂಬಾ ದೊಡ್ಡ ಬೆಲೆ ಕೊಡಬೇಕಾಗತ್ತೆ ದುರ್ಗಾ. ಆ ಬೆಲೆ ಕೊಡೋದಕ್ಕೆ ನೀನು ಸಿದ್ಧವಾಗಿದ್ಯಾ? ಹೇಗೂ ಶರತ್ ಇವತ್ತು ರಾತ್ರಿನೇ ಚೆನ್ನೈಗೆ ಹೊರಟಿದ್ದಾನೆ. ಇಷ್ಟೆಲ್ಲ ನೋಡಿದ್ಮೇಲೂ ನೀನು ಶರತ್ಗೆ ಸತ್ಯ ಹೇಳೋ ಧೈರ್ಯ ಮಾಡ್ತೀಯಾ ದುರ್ಗಾ? ಅವನಿಗೆ ಸತ್ಯ ಹೇಳ್ತೀಯಾ?